ಹಾಗಿದ್ರೆ ಬನ್ನಿ ವೀಕ್ಷಕರೇ, ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಅನೇಕ ಡಜನ್ಗಟ್ಟಲೆ ಆಕಾಂಕ್ಷಿ ಇದೆ. ಹಾಲಿ ಸಂಸದ ವೈ ದೇವೇಂದ್ರಪ್ಪ ಇನ್ನೂ ಕೂಡ ನಾನೇನು ನಿಲ್ಲೋದಿಲ್ಲ ಅಂತ ಹೇಳಿಲ್ಲ, ವಯಸ್ಸಿನ ಕಾರಣಕ್ಕಾಗಿ ಅವರು ನಿಲ್ಲದೇ ಇರಬಹುದೇನೋ ಗೊತ್ತಿಲ್ಲ. ಮಾಜಿ ಸಚಿವ ಶ್ರೀರಾಮುಲು, ಗಣಿನಾಡಲ್ಲಿ ಲೋಕ ಟಿಕೆಟ್ಗಾಗಿ ಬಿಗ್ ವಾರ್, ಎರಡು ಪಕ್ಷಗಳಲ್ಲಿ ಜೋರಾಗಿದೆ ಟಿಕೆಟ್ ಲಾಬಿ, ನನಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಎಲ್ಲ ನಾಯಕರುಗಳು ಕೂಡ ಇದ್ದಾರೆ. ಅದು ಇರಬೇಕು ಕೂಡ ಎಲ್ಲ ಪಕ್ಷಗಳಲ್ಲಿ. ಹಳೆ ಹುಲಿಗಳು ಮತ್ತೆ ಅಖಾಡಕ್ಕೆ ಇಳಿತಾವ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾರೆಲ್ಲ ಇದ್ದಾರೆ ನೀವು ನೋಡಿದರೆ, ಬಿ ಜೆ ಪಿಯಿಂದ ಆಕಾಂಕ್ಷಿ ವೈ ದೇವೇಂದ್ರಪ್ಪ ಕಳೆದ ಬಾರಿ ಕೂಡ ಅವರು ಸ್ಪರ್ಧೆ ಮಾಡಿದ್ರು. ಮತ್ತೊಂದು ಕಡೆ ಬಿ ಜೆ ಪಿ ಆಕಾಂಕ್ಷಿಯಾಗಿ ಶ್ರೀರಾಮುಲು ಅವರಿದ್ದಾರೆ. ಶ್ರೀರಾಮುಲು ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಕಾರಣಕ್ಕಾಗಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿ ಶ್ರೀರಾಮುಲು ಅವರಿಗಿದ್ದಂಥ ಒಂದು ಹೈಪ್ ಯಾವ ರೀತಿ ಇತ್ತು ಅಂತಂದರೆ, ಉಪಮುಖ್ಯಮಂತ್ರಿ ಆಗಿಬಿಡ್ತಾರೆ ಅನ್ನುವಂಥ ಹೈಪ್ ಇತ್ತು, ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥ ರೀತಿಯ ಹೈಪ್ ಇತ್ತು. ಆದರೆ 2018ರಲ್ಲಿ ನಡೆದಂಥ ಉಪಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಉಗ್ರಪ್ಪ ಅವರು 2 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದರು. ಕಳೆದ ಬಾರಿ 25,000 ಮತಗಳ ಅಂತರಕ್ಕೆ ಅದು ಕುಸಿದಿತ್ತು ದೇವೇಂದ್ರಪ್ಪ ಅವರ ಮುಂದೆ. ಮಾಜಿ ಶಾಸಕ MS ಸೋಮಲಿಂಗಪ್ಪ ಮತ್ತು ಬಂಗಾರು ಹನುಮಂತಪ್ಪ ಇವರೆಲ್ಲರೂ ಕೂಡ ಬಿ ಜೆ ಪಿ ಆಕಾಂಕ್ಷಿಗಳು. ಕೊನೆಗೆ ಯಾರಿಗೆ ಮಣೆ ಹಾಕುತ್ತೆ? ಮತ್ತೊಂದು ಕಡೆ ಕಾಂಗ್ರೆಸ್ ಆಕಾಂಕ್ಷಿ ವೆಂಕಟೇಶ್ ಪ್ರಸಾದ್, ಯಾಕಂದರೆ ನಾಗೇಂದ್ರ ಅವರನ್ನು ಕಣಕ್ಕಿಳಿಸಬೇಕು ಅಂತ ಕೂಡ ಒಂದು ಮಾತುಕತೆಗಳು ನಡೀತಾ ಇದೆ. ಯಾಕಂದರೆ ಒಂದು ವೇಳೆ ರಾಮುಲು ಏನಾದರೂ ಕಣಕ್ಕಿಳಿದ್ರೆ ಅವರಿಗೆ ಟಫ್ ಫೈಟ್ ಕೊಡುವಂಥವ್ರು ಅಂತ ಹೇಳಿ. ಬಟ್ ಮತ್ತೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಆಕಾಂಕ್ಷಿ ಆಗಿದ್ದಾರೆ ಉಗ್ರಪ್ಪ. ಬಹುತೇಕ ತನಗೆ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ ಅವರು. ಕಾಂಗ್ರೆಸ್ ಆಕಾಂಕ್ಷಿ ಎನ್ ವೈ ಗೋಪಾಲಕೃಷ್ಣ ಅವರು ಬಿ ಜೆ ಪಿಗೆ ಹೋಗಿ ವಾಪಸ್ ಕಾಂಗ್ರೆಸ್ಗೆ ಬಂದಿದ್ದಾರೆ. ಆನಂತರ ಬಿ ನಾಗೇಂದ್ರ ಸ್ಪರ್ಧೆಯ ಇದರಲ್ಲಿ ಮೂಡಲಿಲ್ಲ, ಆದರೆ ಸಹೋದರನಿಗೆ ಕೊಡಿಂತಿದ್ದಾರೆ. ಮತ್ತೊಂದು ಕಡೆ ಮುರಳೀಕೃಷ್ಣ, ಹಾಗೇನೆ ಕಾಂಗ್ರೆಸ್ ಆಕಾಂಕ್ಷಿ ಸೌಪರ್ಣಿಕಾ ತುಕಾರಾಮ್ ಅವರ ಪುತ್ರಿ, ಇವರೆಲ್ಲ ಆಕಾಂಕ್ಷಿಗಳು. ಯಾರೆಲ್ಲ ಲೈನಲ್ಲಿದ್ದಾರೆ ಅನ್ನೋದನ್ನು ಮಾತ್ರ ನಾವು ಹೇಳ್ತಾ ಇದ್ದೀವಿ. ಇನ್ನೂ ಕೂಡ ಕೊನೆ ಹಂತಕ್ಕೆ ಬರುವಾಗ ಫೈನಲೈಸ್ ಆಗತ್ತೆ ಹೆಸರು. ರೈಟ್. ಉಗ್ರಪ್ಪನವ್ರು ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. PS ಉಗ್ರಪ್ಪ ಅವ್ರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನೀವು ಕೂಡ ಬಳ್ಳಾರಿ ಟಿಕೆಟ್ ಆಕಾಂಕ್ಷಿ ಅಂತ ಹೇಳಲಾಗ್ತಾ ಇದೆ. ಎಸ್ ಸರ್, ಉಗ್ರಪ್ಪನವರಿಗೆ ಟಿಕೆಟ್ ಸಿಗಬೇಕು ಅನ್ನುವಂಥದ್ದು ಅಲ್ಲಿ ಒಂದು ಬಣದ ನಿಮ್ಮ ಅಭಿಮಾನಿಗಳಲ್ಲಿ ಹೇಳ್ತಾರೆ. ಆದರೆ ನಿಮ್ಮ ಮೇಲೆ ಇರ್ತಕ್ಕಂಥ ಆರೋಪ, ನೀವು ಸಾಕಷ್ಟು ಓಡಾಡಿದ್ದೀರಾ ಪಾಪ, ಲಾಸ್ಟ್ ಟೈಮಿಂದ ಅಲ್ಲಿ ನಿರಂತರವಾಗಿ ಓಡಾಡ್ತಾನೆ ಇದ್ದೀರಾ. ಆದರೂ ಕೂಡ ನಿಮಗೆಲ್ಲ ಒಂದು ಕಡೆ ಸ್ಥಳೀಯ ಬೆಂಬಲ ಇಲ್ಲ, ಸ್ಥಳೀಯ ಟೀಮ್ ಆಗ್ಬಿಟ್ಟಿದೆ. ಹಾಗಾಗಿ ಅಲ್ಲಿ ನಾಗೇಂದ್ರ ಅವ್ರದ್ದೊಂದು ಟೀಮು, ಭರತ್ ರೆಡ್ಡಿ ಒಂದು ಟೀಮು, ತುಕಾರಾಮ್ ಒಂದು ಟೀಮು ಆಗ್ಬಿಟ್ಟಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಉಗ್ರಪ್ಪನವ್ರಿಗೆ ಚಾಲೆಂಜಿಂಗ್ ಆಗಿದೆ. ಹೌದಾ ಸರ್? ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ಸು ಒಡೆದ ಮನೆ ಅಲ್ಲ. ಕಾಂಗ್ರೆಸ್ಸು ಒಗ್ಗಟ್ಟಾಗಿ ಕೆಲಸ ಮಾಡುವಂಥ ಪಕ್ಷ. ಚುನಾವಣೆಯ ಸಂದರ್ಭದಲ್ಲಿ ಸಹಜವಾಗಿ ಆಕಾಂಕ್ಷೆಗಳಿರ್ತಾರೆ. ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಒಂದು ಸಾರಿ ಡಿಕ್ಲೇರ್ ಆದಮೇಲೆ ಎಲ್ಲರೂ ಸಹ ಪಕ್ಷಕ್ಕೆ ಕೆಲಸ ಮಾಡುವಂಥ ಪರಂಪರೆ, ಸಂಸ್ಕಾರ, ಸಂಸ್ಕೃತಿ ನಮ್ಮ ಪಕ್ಷದಲ್ಲಿದೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಒಂದು. ಎರಡನೇದು, ಉಗ್ರಪ್ಪನಿಗೂ ಸಹ ಬಳ್ಳಾರಿಗೂ ಅವಿನಾಭಾವ ಸಂಬಂಧ. ಕಳೆದ 5 ವರ್ಷಗಳಿಂದ ಅಲ್ಲೇ ಮನೆ ಮಾಡಿಕೊಂಡು ಅಲ್ಲಿಯ ಸ್ಥಳೀಯವಾಗಿ ನಾನು ಇರ್ತಕ್ಕಂಥ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದೇನೆ. ಇದು ಒಂದು. ಎರಡನೇದು, ಬಳ್ಳಾರಿಯಲ್ಲಿ ಏನು ಅವ್ಯಾಹತವಾಗಿ ಅಕ್ರಮ ಗಣಿಗಾರಿಕೆ ನಡೀತಾ ಇತ್ತು, ಅದರ ವಿರುದ್ಧ ಧ್ವನಿ ಎತ್ತಿದಂಥವನು, ಅದರ ವಿರುದ್ಧ 16 ನವೆಂಬರ್ 2008 1 ಲಕ್ಷ ಕೋಟಿಗೂ ಹೆಚ್ಚು ಬೆಲೆ ಬಾಳತಕ್ಕಂಥ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ ಅಂಥೇಳಿ ವರದಿ ಪ್ರಪ್ರಥಮವಾಗಿ ಕೊಟ್ಟಂಥವನು ನಾನು. ನನ್ನ ನಂತರ ಲೋಕಾಯುಕ್ತರು ಕೊಟ್ಟಂಥದ್ದು. ಸೊ ಅದರ ಹಿನ್ನೆಲೆಯಲ್ಲಿ 2013ರಲ್ಲಿ ನಮ್ಮ ಪಕ್ಷ ಸರ್ಕಾರ ಬರಲಿಕ್ಕೆ ಸಾಧ್ಯ ಆಯಿತು ಅನ್ನೋದರ ಜೊತೆಗೆ ನನಗೆ ಸಿಕ್ಕಂಥ ಅಲ್ಪಾವಧಿನಲ್ಲಿ ಪಾರ್ಲಿಮೆಂಟಲ್ಲಿ ಅನೇಕ ವಿಚಾರಗಳ ಬಗ್ಗೆ 10% ರಿಸರ್ವೇಷನ್ ಇರ್ಬೋದು, ಅಥವಾ ತ್ರಿಬಲ್ ತಲಾಕ್ ವಿಚಾರ ಇರ್ಬೋದು, ಅಥವಾ ರೆಫಲ್ ವಿಚಾರ ಇರ್ಬೋದು, ಈ ವಿಚಾರಗಳ ಬಗ್ಗೆ ಸಂಸತ್ತಿನಲ್ಲಿ ನಾನು ಧ್ವನಿ ಎತ್ತಿರೋಂಥ ಹಿನ್ನೆಲೆಯಲ್ಲಿ ವಾಯ್ಸ್ ಆಫ್ ಬಳ್ಳಾರಿ ಅನ್ನುವಂಥ ರೀತಿಯಲ್ಲಿ ಜನ ಕರೆಯುವಂಥ ಸ್ಥಿತಿ ನಿರ್ಮಾಣ ಅವರಿಂದ ರಾಜ್ಯಸಭೆಗೆ ವೋಟ್ ಹಾಕಿಸ್ಕೋತೀನಿ ಅಂತ ಹೇಳ್ತಾ ಇದ್ದೀರಿ ಸರ್. ಅದೇ ಜನಾರ್ದನ್ ರೆಡ್ಡಿ ಅವರನ್ನ ಡಿ ಕೆ ಶಿವಕುಮಾರ್ ಅವರು ಸಂಪರ್ಕ ಮಾಡ್ತಾರೆ, ಅವರು ವೋಟ್ ಹಾಕ್ತಾರೆ ಅಂತ ಹೇಳ್ತಾರೆ. ಈಗ ಒಂದನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಇಶ್ಯೂವನ್ನು ಡೈವರ್ಟ್ ಮಾಡೋದು ಬೇಡ. ಯಾಕಂದರೆ ಈಗ ರಾಜಕೀಯ ವ್ಯವಸ್ಥೆಯಲ್ಲಿ ಚುನಾವಣೆಗಳು ರಾಜ್ಯಸಭಾ ಚುನಾವಣೆ ಬೇರೆ, ಲೋಕಸಭಾ ಚುನಾವಣೆ ಬೇರೆ. ಸೊ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಕಳೆದ 5 ವರ್ಷಗಳಿಂದ ಅಲ್ಲಿಯ ಕೋರ್ ಇಶ್ಯೂಸ್, ಒಂದು ಕಡೆ ನಾನು ಅಕ್ರಮ ಗಣಿಗಾರಿಕೆಯ ವಿರುದ್ಧ ಹೋರಾಟ ಮಾಡಿದಂಥ ಹಿನ್ನೆಲೆಯಲ್ಲಿ ಅವತ್ತು
ಕೊಂಡೈನವ್ರು ಇರ್ಬೋದು, ಅಲ್ಲಂ ವೀರಭದ್ರಪ್ಪನವ್ರು ಇರ್ಬೋದು, ದಿವಾಕರ್ ಬಾಬು ಇರ್ಬೋದು, ಇನ್ನಿತರ ಅನೇಕರ ಸಹಕಾರದಿಂದ ಹೋರಾಟವನ್ನು ಮಾಡಿ ಆ ಬಳ್ಳಾರಿಯ ರಿಪಬ್ಲಿಕನ್ನು ಪುಡಿ ಮಾಡಲಿಕ್ಕೆ ಸಾಧ್ಯ ಆದಂಥದ್ದು ಒಂದು ಕಡೆ. ಆದರೆ ಅಲ್ಲಿಯ ಸ್ಥಳೀಯ ಸಂಸ್ಥೆಗಳಿಗೆ, ಉದಾಹರಣೆಗೆ ತುಂಗಭದ್ರಾ ಡ್ಯಾಮಲ್ಲಿ ಸುಮಾರು 300 TMC ಅಷ್ಟು ನೀರು ಪ್ರತಿ ವರ್ಷ ಹರಿದು ಹೋಗ್ತಾ ಇದೆ. ಹೂಳು ತುಂಬಿದೆ 30 TMC. ಅದರ ವಿರುದ್ಧ ಧ್ವನಿ ಎತ್ತುವಂಥವ್ರು ಯಾರೂ ಸಹ ಇಲ್ಲ. ಆ ಕುಡ್ತಿನಿನಲ್ಲಿ ಸುಮಾರು 13,000 ಎಕರೆಯಷ್ಟು 2008ರಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಅಕ್ವೈರ್ ಮಾಡಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಸುಪ್ರೀಂ ಕೋರ್ಟಿಂದ ಈಗ ಅವರಿಗೆ ಕನಿಷ್ಠ 32 ಲಕ್ಷ ವಿತ್ ಇಂಟ್ರೆಸ್ಟ್ ಕೊಡಬೇಕು ಅಂತ. ಮೊನ್ನೆ ನಾನು ಚೀಫ್ ಸೆಕ್ರೆಟರಿಗೆ ಕಳೆದ ಬಾರಿ ದೇವೇಂದ್ರಪ್ಪ ಅವರ ವಿರುದ್ಧ ಕೂಡ ನಿಮ್ಗೆ ಸಾಧ್ಯ ಆಗಲಿಲ್ಲ. ಈ ಬಾರಿ ರಾಮುಲು ಅವರನ್ನ ಕಣಕ್ಕಿಳಿಸ್ತಾರಂತೆ. ರಾಮುಲು ಅವರಿಗೆ ಒಂದು ಅನುಕಂಪ ಕೂಡ ಇದೆ, ಕಳೆದ ಬಾರಿ ಸೋತಿದ್ದಾರೆ ಅಂತ ಅಂದ್ಬಿಟ್ಟು. ಏನ್ ಮಾಡ್ತೀರಿ? ನಿಮಗೆ ಸಿಗತ್ತಾ? ಮಿಸ್ಟರ್ ಜಯಪ್ರಕಾಶ್ ಶೆಟ್ರೆ, ಒಂದನ್ನ ಹೇಳಲಿಕ್ಕೆ ಬಯಸ್ತೇನೆ. ಚುನಾವಣೆಗಳು ನಡೆಯೋದು ವ್ಯಕ್ತಿಗತವ ಒಬ್ಬ ವ್ಯಕ್ತಿಯ ಮಧ್ಯೆ ನಡೆಯುವಂಥದ್ದಲ್ಲ. ಇದು ಸಂಘರ್ಷ ನಡೀತಾ ಇರುವಂಥದ್ದು 2 ಪಕ್ಷಗಳ ಮಧ್ಯೆ. ಕಳೆದ ಸಾರಿ ನನಗೆ 5,75,680 ಮತಗಳು ಬಂದಿತ್ತು. BJPಗೆ 6,01,388. ಡಿಫರೆನ್ಸ್ ವಾಸ್ ಓನ್ಲಿ 25,707. ಸೊ ಈಗ ಕಳೆದ 5 ವರ್ಷದಲ್ಲಿ ಅವರ ಭಾರತೀಯ ಜನತಾ ಪಾರ್ಟಿಯವರ ನಿಷ್ಕ್ರಿಯ ಇದೆ. ನಾನು ಜನರ ಜೊತೆ ಉಗ್ರಪ್ಪ ಸರ್ ನಿಷ್ಕ್ರಿಯ ಅಂತ ಬಂದಾಗ ನಿಮ್ಗೆ ಕಾಂಗ್ರೆಸ್ನವ್ರಿಗೆ ಒಂದು ಸ್ಪೆಸಿಫಿಕ್ ಕ್ವೆಶ್ಚನ್ ಇದೆ. ರಾಹುಲ್ ಗಾಂಧಿ ಅವರು ಬಂದಾಗ ಅಲ್ಲಿ 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀನ್ಸ್ ಅಪಾರೆಲ್ ಪಾರ್ಕ್ ಮಾಡ್ತೀವಿ ಅಂತ ಅಶ್ಯೂರ್ ಮಾಡಿದ್ರು. ಈಗ ಅದಾಗಿನೇ 1 ವರ್ಷ ಆಯ್ತು. ಇಲ್ಲಿ ನಿಮ್ದೇ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಅಪಾರೆಲ್ ಪಾರ್ಕ್ ಇರ್ಲಿ, ಕರೆಂಟೇ ಬರ್ತಾ ಇಲ್ಲ. ಸಣ್ಣ ಉದ್ದಿಮೆಗಳಿಗೆ ದಿನನಿತ್ಯ ಒಂದು ಮಿನಿಮಮ್ ಕರೆಂಟ್ ಸಿಗ್ತಾ ಇಲ್ಲ. ರಾಜ್ಯ ಸರ್ಕಾರ ನಿಮ್ದೇ ಇದೆ. ಇನ್ನು ಈಗಲೇ ಈ ಪರಿಸ್ಥಿತಿ, ಇನ್ನು ಮುಂದೆ ಗೆದ್ದ ಮೇಲೆ ಇನ್ನೇನ್ ಮಾಡ್ತಾರೆ ಅನ್ನೋ ಪ್ರಶ್ನೆ. ಬಹುಶಃ ನಿಮಗೆ ಒಂದು ನಿಮಿಷ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆಲ್ಲೋ ಮಾಹಿತಿಯ ಕೊರತೆ ಇದೆ. ಕರೆಂಟ್ ಇವತ್ತು ಅಲ್ಲಿ ಇಲ್ಲದೆ ಇರೋ, ಯಾಕಂದರೆ ನಾನು ವಾರದಲ್ಲಿ 1-2 ದಿವಸನಾದರೂ ನಾನು ಅಲ್ಲಿರ್ತೇನೆ. ನಿಮಗೆ ಸ್ಪಷ್ಟಪಡಿಸ್ತೇನೆ, ಕರೆಂಟಿನ ಸಮಸ್ಯೆ ಇಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅಪರೆಲ್ ಪಾರ್ಕ್ಗೆ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ಬದ್ಧವಾಗಿದೆ. ಅದನ್ನು ಮಾಡಿಸ್ತೇವೆ. 5,000 ಕೋಟಿ ವೆಚ್ಚದಲ್ಲಿ ಆ ಅಪರೆಲ್ ಪಾರ್ಕ್ಗೆ ಶಂಕುಸ್ಥಾಪನೆ ಸನ್ಮಾನ್ಯ DK ಶಿವಕುಮಾರ್ ಅವರ ಜಿಲ್ಲಾ ಮಂತ್ರಿಗಳಾಗಿದ್ದಾಗ ಮಾಡಿರ್ತಕ್ಕಂಥದ್ದಿದೆ. ಆ ಅಪರೆಲ್ ಪಾರ್ಕನ್ನು ಮಾಡಿಸ್ತಕ್ಕಂಥದಕ್ಕೆ ನಾನು ಬದ್ಧನಿದ್ದೇನೆ, ನಮ್ಮ ಪಕ್ಷನೂ ಬದ್ಧಿದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹಾಗೆ ಜಿಲ್ಲಾ ಮಂತ್ರಿಗಳು, ಶಾಸಕರು ಸಹ ಬದ್ಧರಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಓಕೆ. ಈ ನಡುವೆ ಬಿಜೆಪಿ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಅವರಿದ್ದಾರೆ. ಅನಿಲ್ ಕುಮಾರ್ ಅವರೇ, ಉಗ್ರಪ್ಪ ಅವರು ಹೇಳ್ತಾ ಇದ್ದಾರೆ ಅವರು ಗೆಲ್ಲೋದು ಶತಸಿದ್ಧ. ಕಳೆದ ಬಾರಿನ 25,000 ಮತಗಳ ಅಂತರದಿಂದ ಏನೋ ಆಗೋಯ್ತು, ಈಗ ಖಂಡಿತವಾಗ್ಲೂ ಸೋಲಿಸ್ತೀನಿ ಅಂತ. ನಿಮ್ಮ ಕಡೆಯಿಂದ ಯಾರು ಅಭ್ಯರ್ಥಿ? ನಮ್ಮ ಕಡೆಯಿಂದ ಪ್ರಸ್ತುತ ಸಿಟ್ಟಿಂಗ್ MP ಅವರು ಇದ್ದಾರೆ, ದೇವೇಂದ್ರಪ್ಪನವರು. ದೇವೇಂದ್ರಪ್ಪನವರು ಇದ್ದಾರೆ. ಈಗ ಅವ್ರು ಸಿಟ್ಟಿಂಗ್ MP ಅವರು. ಪಾರ್ಟಿ ಕಡೆಯಿಂದ ಇನ್ನು ಯಾರನ್ನಂತೇಳಿ ತೀರ್ಮಾನ ಮಾಡಿಲ್ಲ. 3-4 ಜನ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಬಳ್ಳಾರಿ ಗ್ರಾಮಾಂತರದಿಂದ ಸಚಿವರು, ಮಾಜಿ ಸಚಿವರು ಶ್ರೀರಾಮ್ಲು ಅವರು ಒಂದು ಆಕಾಂಕ್ಷಿ ಆಗ್ತಾರೆ. ಆಮೇಲೆ ಸೋಮಲಿಂಗಪ್ಪನವರು, ಸಿರುಗುಪ್ಪದ ಮಾಜಿ ಶಾಸಕರು, ಅವರು ಒಂದು ಪ್ರಯತ್ನವನ್ನು ನಡೆಸಿದ್ದಾರೆ. ಈಗ ಈ ಬಾರಿ ಕೂಡ ಕೇವಲ ನರೇಂದ್ರ ಮೋದಿ ರಾಮ ಮಂದಿರ ಅಂತ ಹೇಳ್ಕೊಂಡು ಹೋಗ್ತಿರೋ, ಅಥವಾ ನೀವು ಈ ಬಾರಿ 5 ವರ್ಷಗಳಲ್ಲಿ ಏನ್ ಮಾಡಿದೀವಿ ಅಂತ ಹೇಳ್ತಿರೋ? ಏನ್ ಮಾಡಿದಿರಿ 5 ವರ್ಷಗಳಲ್ಲಿ ಬಳ್ಳಾರಿ ಏನು ವ್ಯಾಪ್ತಿಗೆ? ಅದಕ್ಕೆ ಬಳ್ಳಾರಿ ವ್ಯಾಪ್ತಿಯಲ್ಲಿ ನೋಡಿ, ಪ್ರತಿ ಮನೆಗೂ ಕೇಂದ್ರ ಸರ್ಕಾರದ ಯೋಜನೆಗಳು ಹೋಗಿದ್ದಾವೆ. ಉದಾಹರಣೆಗೆ 5 kg ಅಕ್ಕಿ ಕೇಂದ್ರ ಸರ್ಕಾರದ ವತಿಯಿಂದ ನಾವು ಕೊಡ್ತಾ ಇರುವಂತದ್ದು. ಅದನ್ನು ದೇವೇಂದ್ರಪ್ಪ ಮಾಡಬೇಕು ಅಂತಿಲ್ಲ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಅನಿಲ್ ಅವರೇ, ಅನಿಲ್ ಜಿ, ಏನಂದ್ರೆ ಜಲಜೀವನ್ ಮಿಷನ್ ಹೇಳ್ತೀರಿ ನೀವು, ಹೇಳ್ಕೊಂಡು ಓಡಾಡ್ತಾರೆ ಬಿಜೆಪಿನವರು. ಜಲಜೀವನ್ ಮಿಷನ್ ಬಳ್ಳಾರಿನಲ್ಲಿ ಸಕ್ಸಸ್ ಆಗಿಲ್ಲ ಅನ್ನೋಂಥ ರಿಪೋರ್ಟ್ ಇದೆ. ಅನೇಕ ಕಡೆ ನೀರು ಬಂದಿಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅಲ್ಲಿ DMF ಅಂತ ಇಟ್ಟಿದ್ದೀರಿ, ಡಿಸ್ಟ್ರಿಕ್ಟ್ ಮೈನಿಂಗ್ ಫಂಡ್. ಅಲ್ಲಿ ಗಣಿ ಬಾಧಿತ ಪ್ರದೇಶಗಳ ಅಭಿವೃದ್ಧಿಗಾಗಿ ಅಂತ 12,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಇದೆ. ಏನು ಆ ಹಣನ ಉಪಯೋಗನೇ ಮಾಡಿಲ್ಲ. ಅದರಿಂದ ಯಾವ ಅಭಿವೃದ್ಧಿನೂ ಆಗಿಲ್ಲ ಅಲ್ಲಿ.
ಹೀಗೆ ಕೆಂಪು ಮೆಣಸಿಗೆ ಒಂದು ಕೋಲ್ಡ್ ಸ್ಟೋರೇಜ್ ಬೇಕು ಅಂತ ಕೇಳ್ತಾ ಎಷ್ಟು ವರ್ಷ ಆಯ್ತು ಸರ್? ನಿಮ್ಗೆ ಗೊತ್ತಿದೆ, ಅಲ್ಲಿ ದಶಕನೇ ಆಯ್ತು. ಮೇಡಮ್, ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಆಗಿಲ್ಲ ಇನ್ನು. ಒಂದ್ ನಿಮಿಷ ಮಾಡ್ತಾ ಹೋದ್ರೆ ಒಂದ್ ನಿಮಿಷ ಇಲ್ಲಿ ಕೇಳಿ, ಒಂದ್ ನಿಮಿಷ. MP ಆಸ್ಪಿರೆಂಟ್ ಅಂತೀರಾ? ಹೌದು ಮೇಡಮ್, ಈಗ ಒಂದ್ ನಿಮಿಷ ತಡೀರಿ. ಡಿಎಂಎಫ್ ಫಂಡ್ ಇರುವಂತದ್ದು ಇವತ್ತು ಇದೆ, ಅದು ನಿಜ. ಅದನ್ನ ಇವತ್ತು ರಾಜ್ಯ ಸರ್ಕಾರ ಯಾರ್ದಿದೆ? ಇವತ್ತು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಡಿಎಂಎಫ್ ಫಂಡ್ ಅನ್ನ ಹೆಂಗೆ ಬಳಕೆಯನ್ನು ಮಾಡ್ಬೇಕು? ಇಲ್ಲಿ ತನಕ ಡಿಎಂಎಫ್ ಸಭೆನೇ ಕರೆದಿಲ್ಲ. ನಿಮಗೆ ಗೊತ್ತಿರಲಿ. ಈಗ ಟೆಕ್ಸ್ಟೈಲ್ ಪಾರ್ಟಿಗೆ 5,000 ಕೋಟಿಯನ್ನ ನಾವು ಕೊಡ್ತೀವಿ ಅಂತೇಳಿ ರಾಹುಲ್ ಗಾಂಧಿ ಅವರು ಜೋಡೋ ಯಾತ್ರೆಯಲ್ಲಿ ಹೇಳಿದ್ರು. ಎಲ್ಲಿ ತನಕ ಮೊನ್ನೆ ಪ್ರಜಾಪ್ರಭುತ್ವದಲ್ಲಿ ಯಾವುದು ಬಡ್ಜೆಟ್ ಸೆಷನ್ ಅಲ್ಲಿ ಏನ್ ಕೊಟ್ರು ಬಳ್ಳಾರಿಗೆ? ನನ್ನ ಪ್ರಶ್ನೆ ಅದು. ಉಗ್ರಪ್ಪನವರೇ, ಬಡ್ಜೆಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಬಳ್ಳಾರಿ ಜಿಲ್ಲೆಗೆ? ಉಗ್ರಪ್ಪನವರೇ ರಿಯಾಕ್ಟ್ ಮಾಡ್ತೀರಾ ಕ್ವಿಕ್ ಆಗಿ ಸರ್? ಹೇಳಿ ನನಗೆ ಇದು ಕೂತು. ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಬಳ್ಳಾರಿ ವಿಜಯನಗರ 2 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ. ಈಗ ತುಂಗಭದ್ರಾ ನೀರು ಇವತ್ತೇನು ವೇಸ್ಟ್ ಆಗ್ತಾ ಇದೆ, ಆ ನೀರನ್ನು ಉಳಿಸ್ತಕ್ಕಂಥದಕ್ಕೆ ಸಮಾನಾಂತರವಾದಂಥ ಜಲಾಶಯವನ್ನು ಕಟ್ಟಲಿಕ್ಕೆ ಇವತ್ತು ಬಡ್ಜೆಟ್ನಲ್ಲಿ 2 ರಾಜ್ಯಗಳು ಸಂಬಂಧಪಟ್ಟಂಥ ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಇವರ ಜೊತೆಯಲ್ಲಿ ಸಂಪರ್ಕ ಮಾಡಿ ಒಂದು ಸಮಾನಾಂತರ ಜಲಾಶಯವನ್ನು ಮಾಡ್ತಕ್ಕಂಥದಕ್ಕೆ ಈಗಾಗಲೇ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಆ ಭಾಗದ ಜನರ ಆರಾಧ್ಯ ದೈವವಾಗಿರ್ತಕ್ಕಂಥ ಅಂಜನಾದ್ರಿ ಬೆಟ್ಟವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದಕ್ಕೆ ಆ ಭಾಗದ ಕೋಟ್ಯಾಂತರ ಜನ ಆ ಭಾಗದ ಜನರು ಅವರಿಗೆ ಭಕ್ತರಿದ್ದಾರೆ. 100 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಹೀಗೆ ಆ ಭಾಗದಲ್ಲಿ ಅನೇಕವನ್ನು ಕೆಲಸ ಮಾಡುವಂಥದಕ್ಕೆ ಪ್ರಯತ್ನಗಳು ನಡೆದಿದ್ದಾವೆ. ಇದು ಒಂದು. ಎರಡನೇದು, ನಾನು ಒಂದೇ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ ಭಾರತೀಯ ಜನತಾ ಪಾರ್ಟಿಯವ್ರಿಗೆ. ನೋಡಿ, ಇವಾಗ ಇಡೀ ವಿಶ್ವದಲ್ಲೇ ನೋಡಲೇಬೇಕಾಗಿರುವಂಥ 2ನೇ ಅತ್ಯಂತ ಸುಂದರವಾದಂಥ ಅತ್ಯಂತ ಕೆತ್ತನೆಗಳಿಂದ ಕೂಡಿರ್ತಕ್ಕಂಥ ಹಂಪೆ ನೋಡಲಿಕ್ಕೆ ಪ್ರಪಂಚದ ವಿವಿಧ ದೇಶಗಳಿಂದ ದೇಶದ ಬೇರೆ ಬೇರೆ ಭಾಗಗಳಿಂದ ಜನ ಬರ್ತಾರೆ. ಅಲ್ಲಿ ಎಂಟ್ರಿ ಫೀನೇ ಸುಮಾರು 25 ಕೋಟಿಗೂ ಹೆಚ್ಚು ಬರುತ್ತೆ. ಆ ಎಂಟ್ರಿ ಫೀಸನ್ನು ಒಂದೇ ಒಂದು ಪೈಸಾ ಪುರಾತತ್ವ ಇಲಾಖೆ, ಕೇಂದ್ರ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ಪುರಾತತ್ವ ಇಲಾಖೆ ಆ ಹಣ ಎಲ್ಲ ಕೇಂದ್ರ ಸರ್ಕಾರಕ್ಕೆ ತಗೊಂಡೋಗಿದ್ದಾರೆ. ಇವತ್ತಿಗೂ ಸಹ ಒಂದೇ ಒಂದು ಪೈಸೆ ಕುಡಿಯೋ ನೀರಿಗಾಗಲಿ, ಲೈಟಿಂಗ್ ಆಗಲಿ, ಅಥವಾ ಒಳಚರಂಡಿ ಮಾಡ್ತಕ್ಕಂಥದಕ್ಕಾಗಲಿ ಖರ್ಚು ಮಾಡಿಲ್ಲ. ನಾನು MP ಇದ್ದಾಗ DMF ಫಂಡಲ್ಲಿ ಅಲ್ಲಿಯ ಅಭಿವೃದ್ಧಿಗೋಸ್ಕರ 3 ಕೋಟಿ ಹಣವನ್ನು ಕೊಟ್ಟಿದೆ. ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ ಅನ್ನೋದನ್ನು ಅತ್ಯಂತ ನೋವಿನಿಂದ ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ಇವರು ಇಷ್ಟೊಂದು ಏನು ನಮ್ಮ ಟೂರಿಸಂ ಬಗ್ಗೆ ಮಾತಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತನಾಡೋದಕ್ಕಾಗಿ.